ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅವರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಪ್ಪು ಅಭಿಮಾನಿ ಬಳಗದ ಅಧ್ಯಕ್ಷರಾದ ಅಜ್ಜಯ್ಯ ಹಾಗೂ ಸಂಗಡಿಗರು ಅಪ್ಪುವಿನ ಕುರಿತು ಗುಣಗಾನ ಮಾಡಿದರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ, ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಸೂರಿ, ಸದಸ್ಯರಾದ ದುರ್ಗೇಶ್, ಈಶಪ್ಪ, ಉದ್ಯಮಿಗಳಾದ ಗುಳಿಗಿ ವೀರೇಂದ್ರ ಇನ್ನಿತರರು ಭಾಗವಹಿಸಿದ್ದರು. ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಎಲ್ಲರೂ ಇವತ್ತಿನಿಂದ ಏನಂದರೆ ಜಾಗ ಇದೆ ಅಂದರೆ ಸುಖ ಇಲ್ಲ. ಅವರೆಷ್ಟು ಕಷ್ಟಪಟ್ಟರೆ ಅವ್ರಿಗೆ ಗೊತ್ತು. ನಾವು ದುಡಿಮೆ ಅಂತ ನೋಡಿದ್ದೀವಿ, ಬಟ್ ಅದೆಲ್ಲೇನಿಲ್ಲ. ಇವತ್ತಿನಿಂದಾಗೆ ಅವರಿಂದ ಒಂದು ದಾರಿ ಆಗಿದೆ. ಇವತ್ತು ನೆನಸ್ತಾ ಇರೋದಂದರೆ ಪುನೀತ್ ರಾಜ್ಕುಮಾರ್ ಇಲ್ಲಿದೆ, ಪುನೀತ್ ಸ್ಟ್ಯಾಚು ಆಗಿದೆ, ಒಂದು ಸರ್ಕಲ್ ಇದೆ. ಇವರಿಂದ ಅಲ್ಲ, ಬಟ್ ಇವತ್ತು ಪುನೀತ್ ಇವತ್ತಿನ ದಿನ ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತಂದೇಳಿ ನಾವು ಕರಿತಾ ಇದ್ದೀವಿ. ಇವತ್ತು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂನ ನಾವು ಕೂಡ್ಲಿಗಿಯಲ್ಲಿ ಯಾಕಪ್ಪ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಗುಡೇಕೋಟೆ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೂಡ್ಲಿಗಿ ಇರ್ತಕ್ಕಂಥ ಕೂಡ್ಲಿಗಿ ಟೌನಲ್ಲಿ ಇರ್ತಕ್ಕಂಥ ಜೂನಿಯರ್ ಕಾಲೇಜು ಮಕ್ಕಳು ಕೆಳಗಡೆ ಕೂತು ಊಟ ಮಾಡ್ತಾ ಇದ್ರು. ಆ ಊಟ ಮಾಡ್ತಕ್ಕಂಥ ದೃಶ್ಯ ಪುನೀತ್ ರಾಜ್ಕುಮಾರ್ ಅವರ ಕಿವಿಗೆ ಬಿದ್ದಾಗ ಅವರು ಇಲ್ಲಿ ಗುಡೇಕೋಟೆಗೆ ಶೂಟಿಂಗ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ಹುಡುಗರಿಗೆ ಕೆಳಗಡೆ ಕೂತು ಧೂಳಲ್ಲಿ ಮಣ್ಣಲ್ಲಿ ಊಟ ಮಾಡೋದು ಬೇಡ, ಅಲ್ಲಿ ನಾಯಿಗಳು ಹಂದಿಗಳು ಬರ್ತದೆ, ಆ ಹುಡುಗರಿಗೆ ಟೇಬಲ್ ಮಾಡಿಸ್ಕೊಡಿ ಅಂತಂದೇಳಿ ನಮ್ಮ ಜೂನಿಯರ್ ಕಾಲೇಜು ಮಕ್ಕಳನ್ನ ನೋಡ್ಲಾರ್ದಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಸರ್ ಅವರು ಸುಮಾರು 2 ಲಕ್ಷ ರೂಪಾಯಿಗಳನ್ನ ಇವತ್ತು ವಿದ್ಯಾರ್ಥಿಗಳಿಗೆ ಕೊಟ್ಟು ಇವತ್ತು ಊಟ ಮಾಡ್ತಕ್ಕಂಥ ಟೇಬಲ್ನ ಮಾಡಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ಭಾವರು. ಹಾಗಾಗಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಇವತ್ತೆಲ್ಲ ಯುವಕರು ಮತ್ತು ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಇಲ್ಲಿರ್ತಕ್ಕಂಥ ಮುಖಂಡರಾಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳಾಗಿರ್ಬೋದು, ನಾವೆಲ್ಲರೂ ಒಮ್ಮುಖ ಆಗಿ ಇವತ್ತು ಈ ಸ್ಟ್ಯಾಚ್ಯೂನ ನಮ್ಮ ಕೂಡ್ಲಿಗಿ ತಾಲೂಕು ಎಲ್ಲೇವರೆಗೂ ಇತಿಹಾಸದಲ್ಲಿ ಇರ್ತದೆ ಅಲ್ಲೇವರೆಗೂ ಸಹ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂ ಸಹ ನಮ್ಮ ಕೂಡ್ಲಿಗಿಯಲ್ಲಿ ಇದು ಅನಾವರಣ ಆಗಿ ಉಳಿತದಂತಂದೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಪುನೀತ್ ರಾಜ್ಕುಮಾರ್ ಸರ್ ಯಾಕಪ್ಪ ನಮ್ಮ ಕರ್ನಾಟಕದ ಜನರಿಗೆ ಮತ್ತು ನಮ್ಮ ಎಲ್ಲ ಇವತ್ತು ವಿಶ್ವದಾದ್ಯಂತ ಇವರು ಯಾಕೆ ಹೊರ ಹೊಮ್ಮಿದ್ರು ಅಂತಂದ್ರೆ, ಇವರು ಹಲವಾರು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಳ್ಳೆ ಅಸಮುನಿ ಭಾವ ಇರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ರು. ಇವತ್ತು ಇವರು ಇವ್ರು ಏನು ಇವತ್ತೇನು ಡೆತ್ ಆದ್ರಲ್ಲ ಅಂಥ ಸಂದರ್ಭದಲ್ಲಿ ಇವರು ಕಣ್ಣನ್ನು ದಾನ ಮಾಡಿದ್ರು. ಆ ಸಂದರ್ಭದಲ್ಲಿ ಇವತ್ತು ಏನಾಯ್ತಪ್ಪ ಅಂತಂದ್ರೆ ಹಲವಾರು ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಜನಸಂಖ್ಯೆ ಇವತ್ತು ಕಣ್ಣನ್ನು ದಾನ ಮಾಡಿ ಇವತ್ತು ಎಷ್ಟೋ ಕುರುಡರಿಗೆ ಇವತ್ತು ಒಂದು ದಾರಿ ದೀಪವನ್ನು ಆಗಿ ಇವತ್ತು ಆ ದಾರಿಯನ್ನು ಹಾಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತಂದು ಹೇಳಿದ್ರೆ ತಪ್ಪಾಗ್ಲಾರ್ದು. ಎಷ್ಟೋ ಜನ ಇವತ್ತು ಅನಾಥಾಶ್ರಮಕ್ಕೆ ತಮ್ಮ ತಂದೆ ತಾಯಿಯನ್ನು ಬಿಟ್ಟು ಬಿಟ್ಟಿದ್ರು. ಇವರು ಒಂದು ಮೂವಿ ತೆಗೆದ್ರು. ಆ ಮೂವಿಯನ್ನು ನೋಡಿ ಎಷ್ಟೋ ಜನ ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ತಂದೆ ತಾಯಿಯನ್ನು ಕರೆದುಕೊಂಡು ಬಂದು ಇವತ್ತು ಅವ್ರ ಮನೆಯಲ್ಲಿ ಕೂಡ ಇವತ್ತು ಸಾಕ್ಲಿಕ್ಕೆ ಯಾರಾದ್ರೂ ಕಾರಣೀಕರ್ತರಂತಂದ್ರೆ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅಂತಂದು ಹೇಳ್ಬೋದು. ಇವರು ಹಲವಾರು ಇವತ್ತು ಒಳ್ಳೊಳ್ಳೆ ಆ ಸಿನಿಮಾಗಳು ಕೊಡೋದ್ರ ಮೂಲಕ ಸಮಾಜದ ಒಳಿತಿಗಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರು ಕೆಲಸ ಮಾಡಿದ್ರು. ಅವರು ಅನಾಥಾಶ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು, ಇವತ್ತು ಸ್ಕೂಲುಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತು ನಮ್ಮ ಕರ್ನಾಟಕದ ದೇವತ ಮನುಷ್ಯ ಅಂತಂದು ಪುನೀತ್ ರಾಜ್ಕುಮಾರ್ ಸರ್ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತಂದು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಂದು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹೋಗಿಲ್ಲ ಅವನೇ ನಮ್ಮ ಕೈ ಕೊಡೋದು